ಥಾಮಸ್ ಅಲ್ವಾ ಎಡಿಸನ್ ಇರ್ಲಿಲ್ವಾ? ಏನ್ ಮಾಡೋದು ಕೆಲಸ ರೀ ಹುಡುಗಂದು. ಅವ್ನು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಅವ್ನು ದಡ್ಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರು ಶಾಲೆಯವರು. ಟೀಚರ್ ಬರೆದು ಕಳಿಸ್ಬಿಟ್ರು ಎಡಿಸನ್ ಅಮ್ಮನಿಗೆ, ನಿಮ್ಮ ಮಗ ಬಹಳ ದಡ್ಡಿದ್ದಾನೆ, ಅವ್ನು ಕಲ್ಸೋಕ್ಕಾಗಲ್ಲ, ಮನೆ ಕರ್ಕೊಂಡು ಹೋಗಿ ನೀವೇ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ, ಶಾಲೆ ಕಲ್ಸೋಕ್ಕಾಗಲ್ಲ ಅಂತ. ಅಮ್ಮ ಅಳ್ತಾ ಇದ್ರು ಮನೆಯಲ್ಲಿ. ಹುಡುಗ ಕೇಳ್ದ, ಏನ್ ಬರೆದಿದ್ದಾರೆ ಟೀಚರು ಅಂತ. ಅಮ್ಮ ಸುಳ್ಳು ಹೇಳ್ತಾಳೆ, ಮಗು ಅವ್ರು ಏನ್ ಬರೆದಿದ್ದಾರೆ ಗೊತ್ತಾ, ನಿಮ್ ಮಗ ಎಷ್ಟು ಬುದ್ಧಿವಂತ ಇದ್ದಾನೆ ಅಂದ್ರೆ ನಮ್ಗೆ ಕಲ್ಸೋಕ್ ಶಕ್ತಿ ಇಲ್ಲಪ್ಪ, ಮನೆಯಲ್ಲಿ ಕಲಿಸಿ ಅಂತ ಹೇಳಿದ್ದಾರೆ, ಬಹಳ ಬುದ್ಧಿವಂತಾನೆ, ನಾನೇ ಕಲಿಸ್ತೀನಿ ನಿನಗೆ ಅಂತ. ಆ ಹುಡುಗ ತೀರ್ಮಾನ ಮಾಡಿದ, ನಾನು ಡಿಗ್ರಿ ಮಾಡ್ಲಿಕ್ಕಿಲ್ಲ, ನಾನು ಶಾಲೆಗೆ ಹೋಗಿಲ್ಲ ಸರಿಯಾಗಿ, ಆದ್ರೆ ನಾನು ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿತೀನಿ. ಅವನು ಹೇಳ್ತಾನೆ, ಐ ವಿಲ್ ನಾಟ್ ಇನ್ವೆಂಟ್ ಎನಿಥಿಂಗ್ ವಿಚ್ ಇಸ್ ಆಫ್ ನೋ ಎಕನಾಮಿಕ್ ಸೀಕ್ವೆನ್ಸ್. ಎಕನಾಮಿಕಲಿ ಪ್ರಾಫಿಟಬಲ್ ಆಗದೆ ಇರುವಂಥದ್ದು ಯಾವುದೂ ಕಂಡುಹಿಡಿಯಲ್ಲ. ಸುಮಾರು 2,000 ಪೇಟೆಂಟ್ ಮಾಡಿದ್ದ ಅವನು. ಗೊತ್ತಲ್ಲ ಬಲ್ಬಿನ ಕತೆ, ಗೊತ್ತು ನಿಮಗೆ? ಎಷ್ಟು ಫೋಕಸ್ ರೀ ಅದು. ಏನೇನ್ ಬಲ್ಬ್ ಮಾಡಿದ, ಫಿಲಮೆಂಟು, ದೀಪದ ಕಡ್ಡಿಯಿಂದ ಹಿಡ್ಕೊಂಡು ಪ್ಲಾಟಿನಂ ವೈರ್ ತನಕ ಎಲ್ಲ ಟ್ರೈ ಮಾಡಿದ, ಒಂದೂ ವರ್ಕ್ ಆಗ್ಲಿಲ್ಲ. ಮತ್ತೊಬ್ಬರಾದ್ರೆ 3 ಸಲ ಮಾಡಿ ಆಗೋಲ್ಲ ಬಿಡ್ರಿ, ಅದು ಎಲ್ಲಿ ಕಟ್ ಮಾಡ್ಕೊಂಡು ಹೋಗ್ತೀರಿ ಅಂತಿದ್ರು. ಅವ್ನು ಬಿಡ್ಲಿಲ್ಲ, ಅವನು ಕಂಟಿನ್ಯೂಸ್ ಮಾಡಿದ. ಅದೊಂದು ಬಹಳ ಚಂದ ಇದೆ ಆ ಪುಸ್ತಕ ಅವನ ಬಗ್ಗೆ. 2,000 ಪ್ರಯೋಗ ಮಾಡಿದ್ದಂತೆ. ಯಾರೋ ಹೇಳಿದ್ರಂತೆ, ಯು ಫೇಲ್ 2,000 ಟೈಮ್ಸ್ ಅಂತ. ಅವನು ಹೇಳಿದ, ನೋ ನೋ ನೋ, ಐ ಡಿಡ್ ನಾಟ್ ಫೇಲ್ 2,000 ಟೈಮ್ಸ್. ಐ ನೋ 2,000 ways by which bulb cannot be made. 2,000 ways by bulb cannot be made. I have discovered. ಮತ್ತೊಬ್ಬರು ಮಾಡ್ಬೇಕಾಗಿಲ್ಲ, ಆ ಕೆಲಸ ಮಾಡ್ಬೇಕಾಗಿಲ್ಲ. ಒಂದ್ ದಿವಸ ರಾತ್ರಿ ಕೂತ್ಕೊಂಡು ವಿಚಾರ ಮಾಡಿದ, ಇದು ತಂತಿ ಕೆಲಸ ಅಲ್ಲ, ಆ ಬಲ್ಬ್ ಒಳಗೆ ಆಕ್ಸಿಜನ್ ಇದೆಯಲ್ಲ ಅದಕ್ಕೆ ಸುಟ್ಟು ಹೋಗ್ತಾ ಇದೆ ಅದು. ಏನ್ ಮಾಡ್ಬೇಕು, ಆ ಬಲ್ಬಿನ ಒಳಗಿಂದೆಲ್ಲ ವಾತಾವರಣ ತೆಗೆದ ನೈಟ್ರೋಜನ್ ಹಾಕ್ಬಿಟ್ಟ, ಇನರ್ಟ್ ಗ್ಯಾಸ್. ಲೈಟ್ ಹಚ್ಚಿದ, ಲೈಟ್ ಹತ್ತು ಬಿಡ್ತು. ಅವನಿಗೆ ಎಷ್ಟು ಸಂತೋಷ ಆಗಿರ್ಬೇಕು ರಾತ್ರಿ ಗೊತ್ತಾ. ಈಗ ಹೋಗ್ಬಿಡುತ್ತೆ, ಸುಟ್ಟೋಗುತ್ತೆ, 2 ನಿಮಿಷಕ್ಕೆ ಹೋಗುತ್ತೆ, 3 ನಿಮಿಷಕ್ಕೆ ಹೋಗುತ್ತೆ. ಇಲ್ಲ, ಅವನು ಹಾಗೆ ಹಿಡ್ಕೊಂಡು ತನ್ನ ಬೆಡ್ರೂಮ್ಗೆ ಹೋಗಿ ಇಟ್ಕೊಂಡು ಕೂತಿದ್ದ, ಹಿಂಗೆ ನೋಡ್ತಾ ಇದ್ದ. ಅವನ ಹೆಂಡತಿಗೆ ಪಾಪ ಎಂಥ ಇನೋವೇಷನ್ ಆಗಿದೆ, ಪ್ರಪಂಚವನ್ನು ಬದಲಾಯಿಸುವಂತ ಇನೋವೇಷನ್ ಆಗಿದೆ ಅಂತ ಗೊತ್ತಾಗ್ಲಿಲ್ಲ. ಥಾಮಸ್, ಸ್ಟಾಪ್ ದರ್ ಲೈಟ್, ಐ ಕಾಂಟ್ ಸ್ಲೀಪ್ ಪ್ರಾಪರ್ಲಿ. ಇದ್ದೇ ಬರ್ತಾ ಇಲ್ಲ, ಲೈಟ್ ಹಚ್ಕೊಂಡು ಕೂತಿದ್ದೆ, ತೆಗೆ ಬಂದ್ ಮಾಡೋದನ್ನ ಅಂತ. ಆಗತ್ತೆ ಒಂದ್ಸಲ. ಅವನೇನ್ ಮಾಡಿದ ಗೊತ್ತಾ, ನಿಧಾನಕ್ಕೆ ಹಂಗೆ ಇಟ್ಕೊಂಡು ವಾಯರ್ ಎಳ್ಕೊಂಡು ಹೊರಗಡೆ ಹೋಗಿ ಬಾಗಿಲು ಹಾಕಿ ಹಿಂಗೆ ಕೂತಿದ್ದ, ಮುಂದೆ ಬೆಳಗಿನವರೆಗೂ ಕೂತಿದ್ದ. ನಂಬೋಕ್ಕಾಗ್ಲಿಲ್ಲ ಅವನಿಗೆ. ಎಸ್, ಐ ಮೇಡ್ ಎ ಬಲ್ಬ್, ಐ ಮೇಡ್ ಎ ಬಲ್ಬ್ ನೋ. ಅದನ್ನ ಮಾರಾಟ ಮಾಡಬೇಕು. ಬಲ್ಬ್ ಮಾಡಿದ. ಕಾಸ್ಟ್ ಎಷ್ಟಾಯ್ತು ಗೊತ್ತಾ, $1. ಒಂದು ಬಲ್ಬಿಗೆ $1 ಖರ್ಚಾಯ್ತು. ತಯಾರು ಮಾಡಿಸಿ ತನ್ನ ಫ್ಯಾಕ್ಟ್ರಿಯಲ್ಲೇ ಮಾಡಿದ. ಇದು ಫೋಕಸ್ ಅಂದ್ರೆ ಹೇಳ್ತೀನಿ ಹೇಗಿದೆ ಅಂತ. ಅವನು ಹೇಳ್ತಿದ್ದ, ಐ ವಿಲ್ ಮೇಕ್ ದ ಬಲ್ಬ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಹೌಸ್. ನಾ ಬರೀ ಬಲ್ಬ್ ಮಾಡಿ ಪ್ರಾಕ್ಟಿಕಲ್ಗೆ ತೋರಿಸೋದಕ್ಕೆ ಪ್ರಯೋಗ ಅಂತಲ್ಲ ಮಾಡೋದಿಲ್ಲ. ನಾನು ಯಾವುದು ಎಕನಾಮಿಕಲಿ ಸಕ್ಸಸ್ಫುಲ್ ಆಗಲು ಅದು ಕಂಡು ಹಿಡಿಯೋಲ್ಲ ನಾನು. ನನ್ನ ಉದ್ದೇಶ ಇರೋದು ಪ್ರತಿಯೊಂದು ಮನೆಯಲ್ಲಿ ಬಲ್ಬ್ ಇರಬೇಕು. ಯಾರೂ ತಗೋತಿರ್ಲಿಲ್ಲ ಬಲ್ಬ್, ದೀಪ ಹಚ್ಕೊಂಡು ಕೊಡ್ಬೇಕು, ಸಿಮೆಣ್ಣೆ ದೀಪ. ಏನ್ ಮಾಡಿದ ಗೊತ್ತಾ, ದಿಸ್ ಇಸ್ ದ ಜೀನಿಯಸ್ ಆಫ್ ಎವರ್. ಬಲ್ಬು ತಯಾರಾಗೋದಕ್ಕೆ ಎಷ್ಟು ಖರ್ಚಿತ್ತು, $1. ಹಿ ಸೋಲ್ಡ್ ಇಟ್ ಫಾರ್ 40 cents. ಅಂದ್ರೆ $1 40 ಪೈಸೆಗೆ ಮಾರ್ದಂಗೆ. ಜನ ಹುಚ್ಚ ಅಂದ್ರು ಫ್ಯಾಕ್ಟ್ರಿಯವರೆಲ್ಲ. ಅಲ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ನೇ $1 ಇದೆ, 40 ಸೆಂಟಿಗೆ ಮಾರಿದ್ರೆ ಹೆಂಗೆ ಉದ್ಧಾರ ಆಗ್ತಾನೆ ಇವನು. ಹಂಗೆ ಮಾರಿದ, 100 ಬಲ್ಬ್ ಮಾಡಿದ, ಮಾರಿದ. ಬ್ಯಾಂಕಿಗೆ ಹೋದ, ಸಾಲ ತಗೊಂಡ, ಸರ್ 1,000 ಬಲ್ಬ್ ಮಾಡಿದ. ಅವಾಗ ಜಾಸ್ತಿ ಬಲ್ಬ್ ಮಾಡಿದ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, 60 ಸೆಂಟ್ ಆಯ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್. ಆದ್ರೂ 40 ಸೆಂಟ್ಗೆ ಮಾರಿದ, ಮತ್ತೆ ಲಾಸ್. ಪ್ರತಿಯೊಂದು ಬಲ್ಬಿಗೆ 20 ಸೆಂಟ್ ಲಾಸ್. ಫ್ಯಾಕ್ಟ್ರಿ ಹೆದ್ರಿ ಇವನು ಸೂಸೈಡ್ ಮಾಡ್ಕೋತಾನ್ರಿ ಇವನು. ಅಲ್ಲ, ಇಂತಂಗ್ ಮಾರಿದ್ರೆ ವ್ಯಾಪಾರ ಆಗತ್ತೆ ಅಂತ, ಬಿಸ್ನೆಸ್ ಇದೆಯಾ ಇದು ಅಂದ್ರು. ಅವ್ನು ಕೇಳಲೇ ಇಲ್ಲ, ಮತ್ತೆ ಬ್ಯಾಂಕಿಗೆ ಹೋದ, ನನಗೆ ಈ ಸಲ ಲಕ್ಷಾಂತರ ಬಲ್ಬ್ ಮಾಡೋದಿದೆ, ಇನ್ನು ಸ್ವಲ್ಪ ಸಾಲ ಕೊಡಿ ಅಂದ್ರು. ಅವ್ರು ಕೊಡಲ್ಲ ಅಂದ್ರು. ನೀನು ವ್ಯವಹಾರ ಮಾಡೋವಲ್ಲ, ಬುದ್ಧಿ ಇಲ್ಲ ನಿನಗೆ, ಕಾಸ್ಟ್ ಪ್ರೈಸ್ಗಿಂತ ಕಮ್ಮಿ ಮಾರ್ತಾ ಇದೆಯಾ. ಅವ್ನು ಹೇಳಿದಾನೆ, ಎಲ್ಲ ಪ್ರಾಪರ್ಟಿ ಒತ್ತೆ ಇಡ್ತೀನಿ, ಎಲ್ಲ ಒತ್ತೆ ಇಡ್ತೀನಿ, ಮನೆ ಪ್ರಾಪರ್ಟಿ ಎಲ್ಲ ಒತ್ತೆ ಇಡ್ತೀನಿ, ಸಾಲ ಕೊಡಿ ಅಂತ. ಅದೆಲ್ಲ ಒತ್ತೆ ಇಟ್ಕೊಂಡು ಸಾಲ ಕೊಟ್ರು. ಈ ಸಲ ಅವನು ಲಕ್ಷಾಂತರ ಬಲ್ಬ್ ಮಾಡಿದ. ಲಕ್ಷಾಂತರ ಬಲ್ಬ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೇಮ್ ಟು 20 cents. ಅವನು 40 ಸೆಂಟ್ಗೆ ಮಾರಿದ. ಒಂದು ಬಲ್ಬಿಗೆ 20 ಸೆಂಟ್ ಫಾಯ್ದೆ ಆಯ್ತು, ಲಾಭ ಆಯ್ತು. ನೋ ಆಲ್ ದ್ಯಾಟ್ ಹಿ ಹ್ಯಾಡ್ ಲಾಸ್ಟ್ ಇನ್ ದ ಫಸ್ಟ್ 2 attempts ಕೇಮ್ ಬ್ಯಾಕ್. ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯ್ತು ಬಲ್ಬ್ ಅಂದ್ರೆ, ಎಲ್ಲಾರ ಮನೇಲಿ ಬಲ್ಬ್ ಹಾಕ್ಬೇಕು, ಎಲ್ಲ ಕೋಣೆಯಲ್ಲಿ ಬಲ್ಬ್ ಹಾಕ್ಬೇಕು. ಬಲ್ಬ್ ಇಲ್ದೆ ಇರೋಕ್ಕಾಗಲ್ಲ. ಅವ್ನು ಕೇಳಿದ್ರಂತೆ, ಯಾಕೆ ಹಿಂಗ್ ಮಾಡಿದೆ ಅಂತ. ಅವ್ನು ಹೇಳಿದ, ಯಾವಾಗ ಬಲ್ಬ್ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ವೋ, ಬಲ್ಬ್ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ವೋ, ಆಗ ನಾನು $1 ಇಟ್ಟರು ತಗೋತಾರೆ ಜನ, ಬೇರೆ ಹಾದಿ ಇಲ್ಲ, ತಗೊಂಡೇ ತಗೋತಾರೆ.
ಈಗ ತಾವು ನೋಡಿದ್ದೀರಿ ಮಕ್ಕಳೇ, ಈಗ ಯಾರ್ದಾದ್ರು ಮನೆಯಲ್ಲಿ ಲೈಟ್ ಇಲ್ಲದೆ ಇರೋಕ್ಕಾಗತ್ತಾ? ಬಲ್ಬ್ ಹೋದ್ರೆ ಬೇರೆ ಬಲ್ಬ್ ತಂದು ಹಾಕ್ತೀವಿ, ಎಷ್ಟೇ ಕಾಸ್ಟ್ ಆಗುವಂತ ಏನ್ ಮಾಡೋದು? ತಾವು ನೋಡಿದ್ದೀರಲ್ಲ, ಪೆಟ್ರೋಲ್ ಬೆಲೆ 100 ರೂಪಾಯಿ ಆಯ್ತು, ಗೊಣಕೊಂಡ್ರು, ಅದ್ರ ಹಾಕ್ಸೋದು ಕಮ್ಮಿ ಆಗ್ಲಿಲ್ಲ ಅಲ್ವಾ? ಬೇಕದು ಎಸೆನ್ಷಿಯಲ್ ಐಟಮ್ ಅದು. ಎಡಿಸನ್ ಬುದ್ಧಿವಂತಿಕೆ ಆಗಿದೆ ನೋಡಿ. ಅವನು ಹೇಳ್ತಾನೆ, ನನ್ನ ಫೋಕಸ್ ಇರೋದು ಎವ್ರಿ ಹೌಸ್ ಶುಡ್ ಹ್ಯಾವ್ ಎಲೆಕ್ಟ್ರಿಕಲ್ ಲೈಟ್. ಇವತ್ತಾಗಿದೆಯಲ್ಲಪ್ಪ ಅದು. ಹಿ ಸ್ಟಾರ್ಟೆಡ್ ಎ ಕಂಪನಿ ಕಾಲ್ಡ್ ಜನರಲ್ ಎಲೆಕ್ಟ್ರಿಕ್. ದಡ್ಡ ಹುಡುಗ ಅನ್ಸ್ಕೊಂಡಂತ ಹುಡುಗ ಕೊನೆಗೆ ಹಿ ಬಿಕೇಮ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇನೋವೇಷನ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಮೇಡ್ ಎಲೆಕ್ಟ್ರಿಕಲ್ ಬಲ್ಬ್ ಪಾಸಿಬಲ್. ಇವತ್ತು ನಾವೆಲ್ಲರೂ ಗ್ರೇಟ್ಫುಲ್ ಆಗಿರ್ಬೇಕು ಅವನಿಗೆ. ನಾವೆಲ್ಲರ ಮನೆಯಲ್ಲಿ ಒಂದು ದಿವಸ ಲೈಟ್ ಹೋದ್ರೆ, ಒಂದು ದಿವಸ ಬೇಡ, ಒಂದು ತಾಸು ಲೈಟ್ ಹೋದ್ರೆ ಹೆಂಗೆ ಆಗ್ಬಿಡುತ್ತೆ, ಅಯ್ಯೋ ಲೈಟ್ ಇಲ್ಲ ಲೈಟ್ ಇಲ್ಲ ಕೊಡುತ್ತೀವಿ ನಾವು. Look at the genius of this man. And says, I never took my eyes off the goal that every house should have a bulb, at least one bulb. Now you have got hundreds of bulbs in each houses. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಯಾವಾಗಾದರೂ ಫೋಕಸ್ ಕಮ್ಮಿ ಮಾಡ್ಕೋಬೇಡಿ, ಗುರಿ ಸಣ್ಣದಿರೋದು ಬೇಡ. ಕೀಪ್ ಎವ್ರಿಥಿಂಗ್ ಎಟ್ ಅ ಹೈಯೆಸ್ಟ್ ಲೆವೆಲ್. Continue to work on it. Then your life will be very, very successful.